ಕಡಿಮೆ ಆಗೋವರೆಗೂ ಇಲ್ಲಿ ಯಾರು ಬರದಾಗ ನೋಡ್ಕೋಬೇಕು. ಹಾಂ ಮೇಡಮ್, ಅಂದರೆ ಈ ಫ್ಲಡ್ ಟೈಮಲ್ಲಿ ನೀರಂದರೆ ಹರಿಯೋ ನೀರಲ್ಲಿ ನಾವು ಯಾವತ್ತೂ ಕಾಲನ್ನು ಎತ್ತಿದ್ದೀವಿ. ಕಾಲನ್ನು ಎತ್ತಿ ಒಂದು ಕಾಲನ್ನು ಎತ್ತಿದರೆ ಅದು ನಮ್ಮನ್ನು ಪುಷ್ ಮಾಡುತ್ತೆ ಮೇಡಮ್. ಯಾವತ್ತು ನಾವು ಮೂನ್ ವಾಟರ್ ಕಾಲನ್ನು ಜರುಗಿಸೋದ್ರಿಂದ ಎರಡೂ ಕಾಲು ಗ್ರಿಪ್ ಸಿಗುತ್ತೆ. ಆಗ ನಾವು ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ ನೀರಲ್ಲಿ, ಹರಿಯೋ ನೀರಲ್ಲಿ ಒಂದು ಮೇಡಮ್. ಆಮೇಲೆ ಹ್ಯೂಮನ್ ಚೈನ್ ಮಾಡಬೇಕು ಮೇಡಮ್. ರೋಪ್ ಇಲ್ಲ ಅಂದರೆ, ರೋಪ್ ಇದ್ದರೆ ಇಟ್ಕೊಂಡು ಮೂವ್ ಮಾಡಬೇಕು ಮೇಡಮ್. ರೋಪ್ ಇಲ್ಲ ಅಂತಂದರೆ ನಾವು 4-6 ಜನ ಇದ್ದೀವಿ ಅಂದರೆ ಹ್ಯಾಂಡ್ ಟು ಹ್ಯಾಂಡ್ ಕೊಟ್ಬಿಟ್ಟು ಹ್ಯೂಮನ್ ಚೈನ್ ಮಾಡಿಕೊಂಡ್ರೆ ಸೇಫ್ ಆಗಿರ್ತೀವಿ ಮೇಡಮ್. ಯಾಕೆಂದರೆ ಅಷ್ಟು ಜನದ ಫೋರ್ಸು ನೀರಿಗೆ ಆಪೋಸಿಟ್ ಆಗಿ ನಾವು ವರ್ಕ್ ಮಾಡ್ಬೋದು. ಭಾರ ಬಿಟ್ಟರೆ ಕಡೆಯಿಂದ 3-4 ಅಡಿಗಿಂತ ಹೆಚ್ಚು ಎತ್ತರ ನೀರು ಹರಿದ್ರೆ ಮಾತ್ರ ನಾವು ಬೋಟ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಮೇಡಮ್. ಕನಿಷ್ಠ ಒಂದು 8 ಅಡಿ ಅಗಲನಾದರೂ ಇರಬೇಕು ಮೇಡಮ್. ಆಗ ಮಾತ್ರ ನಾವು ಬೋಟ್ ಯೂಸ್ ಮಾಡ್ತೀವಿ. ಎಷ್ಟು ಬೋಟ್ಸ್ ಇದಾವೆ ಈಗ? ಮೇಡಮ್ ಟೋಟಲ್ 4 ಇದೆ. ನಮ್ಮ ತುಮಕೂರು ಸಿಟಿಯಲ್ಲಿ ಲಾಸ್ಟ್ ಟೈಮ್ 2021 ಏನು ಫ್ಲಾಶ್ ಫ್ಲಡ್ಸ್ ಥರ ಬಂದಿತ್ತು. ಒಂದು ಇಲ್ಲಿ ಕೋಡಿಹಳ್ಳ, ಅಮ್ಮಣ್ಣಿಕೆರೆ ಬ್ರೀಚ್ ಆಗಿತ್ತು. ಇಲ್ಲಿ ಕೋಡಿಹಳ್ಳದಲ್ಲಿ 21 ಮನೆಗಳಿದ್ದಾವೆ, ಅಲ್ಲಿಗೆ ನುಗ್ಗಿತ್ತು. ಇದಾದಮೇಲೆ ಅಕ್ಕ ತಂಗಿ ಕೆರೆ ಹತ್ರ ಅಲ್ಲಿ ಭಾರತಿ ನಗರ ಅಲ್ಲೊಂದಿದೆ. ಸೊ ಅಲ್ಲಿನೂ ಲೇಕ್ ಸ್ವಲ್ಪ ಓವರ್ಫ್ಲೋ ಆಗಿ ಮನೆಗಳಿಗೆ ನುಗ್ಗಿತ್ತು. ಬಟ್ ಈ ಸಲ ನಾವು ಅಕ್ಕ ತಂಗಿ ಕೆರೆಯಲ್ಲಿ ಡ್ರೈನ್ಸ್ ಹಾಕಿದ್ದೀವಿ. ಸೊ ಅಲ್ಲಿ ಏನೇ ಓವರ್ಫ್ಲೋ ಆದ್ರೂ ನೆಟ್ವರ್ಕ್ ಮುಖಾಂತರ ಹೋಗುತ್ತೆ ಡ್ರೈನಿಗೆ, ಅದೇನು ಸಮಸ್ಯೆ ಇಲ್ಲ. ಇವಾಗ ಸಮಸ್ಯೆ ಇರೋದು ಇಲ್ಲಿ ಮಾಡ್ತಾರೆ. ಇವಾಗ ನಮ್ಮ ಸಿಟಿಯಲ್ಲಿ ಒಂದು ಬೋಟ್ ಇದೆ, ಮತ್ತು 8 ಸ್ವಿಮ್ಮರ್ಸ್ ಇದ್ದಾರೆ. ಸೊ ಏನೇ ಅಪಾಯ ಬಂದ್ರೂ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡೋಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ. ಜಿಲ್ಲಾಡಳಿತದಿಂದ ತುಂಬ ಸಪೋರ್ಟ್ ಇದೆ. ಆ್ಯಂಡ್ ಇವಾಗ ತಾನೇ ಕಂಟ್ರೋಲ್ ರೂಮ್ ನಂಬರು ಸಹ ತುಮಕೂರು ಸ್ಮಾರ್ಟ್ ಸಿಟಿ ಕಂಟ್ರೋಲ್ ರೂಮ್ ನಂಬರ್ ಇದೆ. ಆ್ಯಂಡ್ ಏನಾದರೂ ಅನೌನ್ಸ್ಮೆಂಟ್ ಮಾಡಬೇಕಂದ್ರೂ ನಮ್ಮ ಸ್ಮಾರ್ಟ್ ಸಿಟಿದು ಅನೌನ್ಸ್ಮೆಂಟ್ಸ್ ಸಿಟಿ ಎಲ್ಲ ಕಡೆ ಇದೆ. ಸೊ ಅನೌನ್ಸ್ಮೆಂಟ್ ಮುಖಾಂತರ ನಾವು ಏನಾದರೂ ಅಲರ್ಟ್ ಆದರೆ ನಾವು ಮಾಡ್ಬೋದು ಮೇಡಮ್. 2021 ವಾರ್ಡ್ಸ್ಗಳಲ್ಲಿ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿತ್ತು ನಮ್ಮ ರಾಜಕಾರಣದಲ್ಲಿ ಮೋಸ್ಟ್ ಆಫ್ ನಾವು ಕ್ಲಿಯರ್ ಮಾಡಿದ್ವಿ. ಈ ಸಲ ತಾವು ನೋಡಿರ್ಬೋದು ಸಿಟಿಯಲ್ಲಿ ಸಲೀಸವಾಗಿ ನೀರು ಎಲ್ಲ ಕಡೆ ಹೋಗ್ತಾ ಇದೆ. ಏನೋ 1-2 ಕಡೆ ನಿಂತ್ಕೊಂಡ್ರೂ ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸ್. ನಮಸ್ಕಾರ. ಇವತ್ತು ತುಮಕೂರು ಮಹಾನಗರ ಪಾಲಿಕೆ ನಮ್ಮ ಮಾಕ್ ಡ್ರಿಲ್ ಅನ್ನು ಏರ್ಪಾಡು ಮಾಡಿದ್ದಾರೆ. ಎಮರ್ಜೆನ್ಸಿಯಲ್ಲಿ ನಿಮಗೇನಾದರೂ ಹೆಲ್ಪ್ ಬೇಕಂತಂದರೆ ನಮ್ಮದು ಸ್ಮಾರ್ಟ್ ಸಿಟಿದು ಕಮಾಂಡ್ ಸೆಂಟರ್ ಇದೆ. 24/7 ನಾವು ಕಮಾಂಡ್ ಸೆಂಟರ್ ಕೆಲಸ ಆಗುತ್ತೆ. ಆ ನಂಬರ್ ಬಂದು 7304975519 730-459-75519. ಸೊ ಈ ನಂಬರ್ಗೆ ಕಾಲ್ ಮಾಡಬಹುದು. ಇಲ್ಲ ಅಂತ ಹೇಳಿದರೆ ನಮ್ಮದು ಫೈರ್ ಡಿಪಾರ್ಟ್ಮೆಂಟ್ 101 ಇದಕ್ಕೆ ಕಾಲ್ ಮಾಡಿದರೆ ಮೊಬೈಲಿಂದ ಕಾಲ್ ಮಾಡ್ಬೋದು, ಲ್ಯಾಂಡ್ಲೈನಿಂದ ಕಾಲ್ ಮಾಡ್ಬೋದು. ನಾವು ಇಮಿಡಿಯೇಟ್ ಬಂದು ನಾವು ಏನು ರೆಸ್ಕ್ಯೂ ಆಪರೇಷನು ಅವ್ರಿಗೆ ಏನು ಹೆಲ್ಪ್ ಬೇಕಾಗುತ್ತೆ ಅದನ್ನು ನಾವು ಮಾಡ್ತೀವಿ. ಸೊ ಈಗ ಜಿಲ್ಲಾಡಳಿತ, ಪೊಲೀಸ್ ಅವರು, ಬೆಸ್ಕಾಂ ಮತ್ತು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯತ್, ನಾವು ಎಲ್ಲರೂ ಕೂಡ ಒಂದು ಮೈಕ್ರೋ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಈಗ ಯಾರ್ಯಾರು ಡೈವರ್ಸ್ ಇದ್ದಾರೆ ನಮ್ಮ ಜಿಲ್ಲೆ ಒಳಗೆ ACB ಲಿಸ್ಟ್ ಕೂಡ ನಾವು ಇಟ್ಕೊಂಡಿದ್ದೀವಿ. ಬೆಸ್ಕಾಂ ಅವರು ಕೂಡ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡು ರೆಡಿ ಇದ್ದೀವಿ ಅನ್ನೋ ಮಾತನ್ನು ನಾವು ಜನರಿಗೆ ಹೇಳ್ತೀವಿ. ಸೊ ಜನರಲ್ಲಿ ಏನೂ ಆತಂಕ ಬೇಡ. ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟ್ ನಾವು ಹೇಳಿರುವ ನಂಬರ್ಗೆ ನಾವು ಕಾಲ್ ಮಾಡಿದ್ರೆ ನಮ್ಮ ಜಿಲ್ಲಾಡಳಿತ ಸ್ಪಂದಿಸ್ತೀವಿ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಇವತ್ತು ಈ ಒಂದು ಮಾಕ್ ಡ್ರಿಲ್ ಅನ್ನು ಮಾಡಿರುವ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಕಾರ್ಪೊರೇಷನ್, ತುಮಕೂರು ಸಿಟಿ ಕಾರ್ಪೊರೇಷನ್ ಅವರು ಕೂಡ ತುಮಕೂರು ಜಿಲ್ಲೆಯಲ್ಲಿ ಮುಖ್ಯವಾದ ನದಿಗಳು ಇಲ್ಲದೇ ಇರೋದ್ರಿಂದ ಇಲ್ಲಿ ಮಾತ್ರ ಆಗ್ತಕ್ಕಂಥ ಸಂಭವ ಇರುತ್ತೆ. ಅಂದರೆ ಹೆಚ್ಚು ಮಳೆಯಾದಾಗ ಲೋ ಲೈನ್ ಏರಿಯಾಗಳಲ್ಲಿ ಮಾತ್ರ ನೀರು ತುಂಬಿಕೊಂಡು ಕೆಲವು ಗಂಟೆಗಳ ನಂತರ ತೆರವಾಗ್ತಕ್ಕಂಥದ್ದು, ಅದನ್ನು ಫ್ಲಾಶ್ ಫ್ಲಡ್ ಅಂತೀವಿ. ಅವುಗಳು ಮಾತ್ರ ಸಂಭವನೀಯತೆ ಇರ್ತದೆ. ಅದರಲ್ಲಿ ಈ ಕೋಡಿಹಳ್ಳಿ ಕೆರೆಯಲ್ಲಿ, ಅಮಾನಿ ಕೆರೆಯಿಂದ ಕೋಡಿಹಳ್ಳದಲ್ಲಿ ಫ್ಲಾಶ್ ಫ್ಲಡ್ ಹಿಂದೆ ಆಗಿ 3 ವರ್ಷದ ಹಿಂದೆ ಆಗಿತ್ತು ಅನ್ನೋ ಇದ್ರ ಮೇಲೆ ಅಲ್ಲಿಯ ಜನರಿಗೆ ಅರಿವು ಮೂಡಿಸೋದಕ್ಕೋಸ್ಕರ DC ಮೇಡಮ್ ಅವರು ನಮಗೆ ಒಂದು ಮಾಕ್ ಡ್ರಿಲ್ಲನ್ನು ಮಾಡಿ ಅಂತ ಕೇಳಿಕೊಂಡು, ಹಾಗಾಗಿ ನಾವು ಅದಕ್ಕೆ ಒಪ್ಕೊಂಡು ಬಂದ್ವಿ. ಆ ರೀತಿ ಏನಾದರೂ ಫ್ಲಾಶ್ ಫ್ಲಡ್ ಆದರೆ ಮೊದಲು ಏನು ಮಾಡಬೇಕು, ಸಂಬಂಧಪಟ್ಟವರು, ಫ್ಲಾಶ್ ಫ್ಲಡ್ಗೆ ಒಳಗಾದವರು ಅಥವಾ ಅದರ ಹತ್ತಿರದಲ್ಲಿ ನೋಡ್ತಕ್ಕಂಥವರು ತಕ್ಷಣ ನಮಗೆ ಫೈರ್ ಬ್ರಿಗೇಡ್ಗೆ 101 ಆಗಿರ್ಬೋದು ಅಥವಾ 112 ಆಗಿರ್ಬೋದು ಕರೆ ಮಾಡಿ ಇಂಥ ಸ್ಥಳದಲ್ಲಿ ಈ ಥರ ಆಗಿದೆ ಅಂತ ಹೇಳಿದ್ರೆ ನಾವು ಬೋಟ್ ಮತ್ತು ನಮ್ಮ ಸಿಬ್ಬಂದಿ ಮತ್ತು ಇತರ ಪರಿಕರಗಳೊಂದಿಗೆ ನಾವು ಸ್ಥಳಕ್ಕೆ ಬರ್ತೀವಿ. ಅಲ್ಲಿ ಯಾರು ನೀರಲ್ಲಿ ಸಿಲುಕಿರ್ತಾರೆ ಅಂತಹ ಜನಗಳನ್ನು ನಾವು ಲೈಫ್ ಜಾಕೆಟ್ಗಳನ್ನು ಕೊಟ್ಟು ಹಗ್ಗಗಳ ಮುಖಾಂತರವಾಗಿ ಅಥವಾ ಯಾರಿಗೆ ನಡೆದಾಡೋದಕ್ಕೆ ಸಮಸ್ಯೆ ಇರ್ತದೆ ಅಂಥವ್ರನ್ನ ನಾವು ಲಿಫ್ಟ್ ಮುಖಾಂತರ ಅಂದರೆ ನಾವೇ ಸ್ವತಃ ಒತ್ಕೊಂಡು
ಅಥವಾ ಕೈಗಳಲ್ಲಿ 2 ಕೈಗಳಲ್ಲಿ ಅವರನ್ನ ಇಟ್ಕೊಂಡು ಅವ್ರನ್ನ ಆ ಸ್ಥಳದಿಂದ ನಾವು ಸುರಕ್ಷಿತ ಸ್ಥಳಕ್ಕೆ ತಂದುಬಿಟ್ಟು ಜಿಲ್ಲಾ ಆಡಳಿತದಿಂದ ಅವರನ್ನ ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿಕೊಡ್ತೇವೆ. ಇವತ್ತು ಕೂಡ ಅದರದ್ದೇ ಒಂದು ಅಣಕು ಪ್ರದರ್ಶನವನ್ನು ಮಾಡಿ ಈ ರೀತಿ ಆದರೆ ನಮಗೆ ಕರೆ ಮಾಡಬೇಕು, ಅಥವಾ ಈ ರೀತಿ ಫ್ಲಾಶ್ ಫ್ಲಡ್ಡನ್ನು ನೀವು ದಾಟುವಾಗ ನೀವು ಕಾಲೆತ್ತದೇ ಕಾಲನ್ನು ಜರುಗಿಸಿ ದಾಟಬೇಕು, ಆ ಥರ ಏನಾದರೂ ಸಪೋರ್ಟಿಗೆ ತಗೋಬೇಕು. ಗುಂಡಿಗಳಿದ್ದಾಗ ನೀವು ಕೋಲನ್ನು ಹಿಡಿದು ಮುಂದೆ ಗುಂಡಿಗಳಿದೆಯೋ ಇಲ್ಲೋ ಅನ್ನೋದನ್ನು ಪರಿಶೀಲಿಸಿ ನೀವು ನೀರಲ್ಲಿ ಮುಂದಕ್ಕೆ ನಡಿಬೇಕು. ಈ ರೀತಿ ಕೆಲವೊಂದು ಮಾಹಿತಿಗಳನ್ನ ನೀಡಿದ್ದೀವಿ. ಅದು ಅಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಆಗಿದೆ ಅಂತ ನಾವು